ಇವಾಗ ನೀನು ನಿಲ್ಸಿದ್ರು ನಿಲ್ಲಲ್ಲ ಗಾಡಿ, ಸೀದಾ ಕೆಳಗಡೆ ಹೋಗ್ತದೆ. ಇದು ರಾಡಿ ರೋಡು, ರಾಡಿ ರೋಡು. ನೀನು ನಿಮ್ಮ ಹುಡುಗಿ ಜೊತೆ ಬರ್ಬೋದು ನೋಡಿ ಚಿಕ್ಕಮಗಳೂರಿಗೆ. ವೆದರ್ ಚೆನ್ನಾಗಿದೆ. ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹಾಕೋ, ಅದು ಮುಗಿಸಿ ಕ್ಯಾತನ್ ಮಾಡ್ತೀನಿ ನೋಡಿ. ಈ ರೂಟಲ್ಲಿ ಹೋದರೆ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತೆ, ಬಟ್ ಇದು ರೂಟ್ ಚೆನ್ನಾಗಿಲ್ಲ, ಗಾಡಿ ತಗೊಂಡು ಹೋದ್ರೆ ಅಂತ ಹೇಳ್ತೀವಿ. ವಾಟ್ ಹ್ಯಾಪೆಂಡ್ ಬ್ರೋ? ಅದೇ ನನಗೆ ಗೊತ್ತಿಲ್ಲ. ನೀರು ಮಾತ್ರ ಕೆಂಪು ಕೆಂಪು ಆಗಿದೆ. ಇದರಲ್ಲಿ ಕೆಂಪು ಕೆಂಪು ಆಗಲಿಕ್ಕೆ ಕಾರಣ ಎಂದರೆ ಮಣ್ಣು. ಅಲ್ಲಿ ಹಿಂದೆ ತಿರುಗಿ ನೋಡಂತೊಮ್ಮೆ, ಅದು ಗಟ್ಟಿ ಇಲ್ವಾ? ಆಣೆ ಹತ್ತಾ ಉಂಟು. ಅದನ್ನೇ ನೋಡ್ತಾ ಇದ್ದೀನಿ. ಅದಾದ್ಮೇಲೆ ಕುದುರೆ. ಕುದುರೆ. ನಾವು ಇವಾಗ ಕ್ಯಾತನ್ಮಕ್ಕಿ ಹಿಲ್ಸ್ ಕಡೆಗೆ ನಮ್ಮ ಸ್ಟೇಯಿಂದ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀವಿ. ಇಲ್ಲಿ ನೋಡ್ಬೋದು ರೋಡ್ ಆಚೆ ಅಡಿಕೆ ತೋಟ. ಈ ಕಡೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹೋದರೆ ಒಂದು ಬ್ರಿಡ್ಜ್ ಇದೆ, ಒಂದು ಚಿಕ್ಕದಾದ ಬ್ರಿಡ್ಜು. ನಾವು ಇವತ್ತು ಬೆಳಗ್ಗೆ ವಿಸಿಟ್ ಮಾಡಿದ್ವಿ. ಮೊನ್ನೆ ಸರ್ವಿಸ್ ಆಗಿರೋ ಗಾಡಿ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬೋದು ನೀವು. ಬೆಳಗ್ಗೆ ಒಂದು ರೌಂಡ್ ಹಳ್ಳಕ್ಕೆ ವಿಸಿಟ್ ಮಾಡಿ ಒಂದು ರೌಂಡ್ ತಿರ್ಗಾಡ್ಕೊಂಡು ಬಂದ್ವಿ. ಫುಲ್ಲು ರಾಡಿ ಆಗಿದೆ ರೋಡು, ಕಷ್ಟ ಉಂಟು ಇವಾಗ. ನೀನು ನಿಲ್ಸಿದ್ರು ನಿಲ್ಲಲ್ಲ ಗಾಡಿ, ಸೀದಾ ಕೆಳಗಡೆ ಹೋಗ್ತದೆ. ಟೈಮ್ ಬೇರೆ 9:35 ಆಗಿಬಿಡ್ತು, ಸ್ವಲ್ಪ ಲೇಟ್ ಆಗಿದ್ವಿ. ಸೊ ಅದಕ್ಕೆ ಹಿಂದೆ ಇರ್ತೀರಾ? ಓಕೆ 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 ಹೋಗು. ಇದು ರಾಡಿ ರೋಡು, ರಾಡಿ ರೋಡು. ಮಾನ್ಸೂನ್ ರೈಡ್ ಏನಂತ ಅಂದ್ಕೊಂಡು ನಾವು ಬಂದಿದ್ದು, ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಆ್ಯಕ್ಚುಲಿ. ಹೊರಗಿಂದ ಇಲ್ಲಿಗೆ ಬಂದಿದ್ದು ಸಹ ಇದನ್ನೇ ಫೀಲ್ ಮಾಡಲಿಕ್ಕೆ ಅಂತಲೇ ನಾವು ಬಂದಿರೋದು. ಸೊ ನೀನು ನಿಮ್ಮ ಹುಡುಗಿ ಜೊತೆ ಬರ್ಬೋದು ನೋಡಿ ಚಿಕ್ಕಮಗಳೂರಿಗೆ. ವೆದರ್ ಚೆನ್ನಾಗಿದೆ. ಇದೇ ರೂಟಲ್ಲ ಹೊರನಾಡು ಆ ರೂಟು. ಸೊ ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹಾಕೋ, ಅದು ಮುಗಿಸಿ ಕ್ಯಾತನ್ ಮಾಡ್ತೀನಿ ನೋಡಿ. ಮೊದಲು ಈ ಕಡೆ ಅಂತ ಈ ಕಡೆ ಕರ್ಕೊಂಡು ಬಂದ, ಇವಾಗ ಆ ಕಡೆ ಅಂತ ಆ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ. ಇದು 2 ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತೆ. ಒಂದು ದಕ್ಷಿಣ ಕಲಶೇಶ್ವರ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ರೈಟ್ ತಗೊಂಡು ಅಲ್ಲಿ ಯಾರನ್ನಾದ್ರೂ ಕೇಳ್ಕೊಂಡು ಹೋಗಿ ಅಲ್ಲೇ ಇದೆ ಅಂತ. ಈ ರೂಟಲ್ಲಿ ಹೋದರೆ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತೆ, ಬಟ್ ಇದು ರೂಟ್ ಚೆನ್ನಾಗಿಲ್ಲ, ಗಾಡಿ ತಗೊಂಡು ಹೋದ್ರೆ ಅಂತ ಹೇಳ್ತಿದ್ದಾರೆ. ರಾಡಿ ರಾಡಿ ರೋಡು, ರಾಡಿ ರಾಡಿ ರೋಡು. ಹಾಂ, 2 ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಒಂದು ಅಬ್ಸರ್ವ್ ಎಲ್ಲ ಈ ಥರ ಆಗಿರ್ತದೆ.
ಹಾಗೆ ಹೋಗು ಹಾಗೆ ಹೋಗು. ರೋಡ್ ಮಾತ್ರ ಹೆವಿ ಸ್ಲಿಪ್ಪರಿ ಇದೆ. ವಾಟ್ ಹ್ಯಾಪೆಂಡ್ ಬ್ರೋ? ನಾನು ಯಾಕೆ ಇವ್ರನ್ನ ಫಾಲೋ ಮಾಡಿದೆ ಬ್ಲೈಂಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಇವಾಗ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ವಿ ಇವಾಗ. ಇದಲ್ಲ ನಾವು ಬರಬೇಕಾಗಿರೋದು ಆ್ಯಕ್ಚುಲಿ, ಇನ್ನೊಂದು ಬ್ರಿಡ್ಜ್ ಆಗಿತ್ತ ಅಂತ. ಈ ರೋಡೇ ಹಿಂಗೆ, ಅದು ಇನ್ನೊಂದಿತ್ತಲ್ಲ ಅದು ಇನ್ನೂ ವಿಚಿತ್ರ ಆಗಿತ್ತು. ನಾವು ಯಾವುದೋ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಬೇಕು ಅಂತೇಳಿ ಯಾವುದೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಬಂದಿದ್ದೇವೆ. ಬಟ್ ಎರಡು ಹ್ಯಾಂಗಿಂಗೆ, ಹಾಗೆ ಪರವಾಗಿಲ್ಲ. ಅದ್ರ ಬ್ರಿಡ್ಜ್ ಹ್ಯಾಂಗಿಂಗ್ ಕಂಡೀಷನಲ್ಲೇ ಇದೆ. ಹ್ಯಾಂಗಿಂಗ್ ಕಂಡೀಷನಲ್ಲೇ ಇದೆ ಬ್ರಿಡ್ಜ್. ನೋಡಿ ನಮ್ಮದು ಬೈಕ್ಸಲ್ಲಿ ಪಾರ್ಕ್ ಆಗಿದೆ, ಫುಲ್ಲು ಆಫ್ ರೋಡ್ ಮಾಡ್ಕೊಂಡು ಬಂದಿದೆ. ಇದು ಹ್ಯಾಂಗೆ ಮಾರೆ, ಅದೇ ನನಗೆ ಗೊತ್ತಿಲ್ಲ. ತುಂಬ ದೂರ ಹೋಗೋದು ಬೇಡ ಹಾಗಾದ್ರೆ. ಅಲ್ಲ ಬಿದ್ದರೆ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಮಾರೆ. ಹಂಗೆ ಬರೋದಿಲ್ಲ. ಮನೋರಾಜಿಗೆ ಇಲ್ಲಿ ಬಸ್ರಿ ಆಗೋ ಬದಲು ಇಲ್ಲಿ ಬಸ್ರಿ ಆಗಿದೆ. ರಾಂಗ್ ಸೈಡ್ ಬಸ್ರಿ ಆಗಿದ್ದಾನೆ ಅವನು. ನೀರು ಮಾತ್ರ ಕೆಂಪು ಕೆಂಪು ಆಗಿದೆ. ಇದು ಕೆಂಪು ಕೆಂಪು ಆಗಲಿಕ್ಕೆ ಕಾರಣ ಎಂದರೆ ಮಣ್ಣು ಕಲುಷಿತವಾಗಿದೆ. ದೆವ್ವ ದೆವ್ವ ನೋಡಿ, ದೆವ್ವ ಡ್ಯಾನ್ಸಿಂಗ್ ಬ್ರಿಡ್ಜ್. ಜಾಸ್ತಿ ಡ್ಯಾನ್ಸ್ ಮಾಡಿದ್ರೆ ಮತ್ತೆ ನಾವು ಸ್ವರ್ಗದಲ್ಲಿ ಡ್ಯಾನ್ಸ್ ಮಾಡ್ಬೇಕಂತ ಅಲ್ಲಾಡ್ತಾ ಉಂಟು ಮಾರೆ. ನಾವು ಸಹ ಅಲ್ಲಾಡ್ತಿದ್ದೇವೆ. ಅಲ್ಲ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ವರ್ಕಿಂಗಲ್ಲಿ ಉಂಟು ಅಂತೇಳಿ ಗೊತ್ತಿಲ್ಲ, ಆದ್ರೆ ನಾವು ರಿಸ್ಕ್ ತಗೊಂಡು ಬಂದ್ವಿ. ಹೌದು, ಇದೆಲ್ಲ ತುಕ್ಕಿಡ್ತಿದೆ ನೋಡು. ಹಾಗೆ ಎಷ್ಟು ಅಲ್ಲಿ ಹಿಂದೆ ತಿರುಗಿ ನೋಡಂತೊಮ್ಮೆ, ಅದು ಗಟ್ಟಿ ಇಲ್ವಾ? ಈ ತರ ಮಾಡಿರ್ತಾರಲ್ಲ, ಅದಕ್ಕೆ ಒಂದು ಇಂತಿಷ್ಟು ಫಿಕ್ಸ್ಡ್ ಇಯರ್ಸ್ ಅವ್ರು ಕೊಟ್ಟಿರ್ತಾರೆ. ಅಂದ್ರೆ ಇಂತಿಷ್ಟು ವರ್ಷ ಫಿಕ್ಸ್ಡ್ ಇಯರ್ಸ್ ಆಗಿದ್ರೆ ಈಗ ಅದು ಗೊತ್ತಿಲ್ಲ. ಮತ್ತೆ ಯಾವುದೇ ಇರೋದಿಲ್ಲ, ಹೀಗೆ 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 ಮಾಡ್ತಿದ್ವಿ. ಈ ರೋಡಲ್ಲಿ ಯಾರು ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಬಂದು ನೋಡಿರ್ಲಿಕ್ಕಿಲ್ಲ, ನಾವು ರಿಟರ್ನ್ ಹೋಗಿರ್ಲಿಕ್ಕೆ. ನಾವು ಇದನ್ನ ಮಾಡಿ ತೋರಿಸಿದ ಕಾರಣ ಏನು ಅಂತ ಹೇಳಿದ್ರೆ, ಈ ತರ ಮಾಡಬೇಡಿ ಅಂತೇಳಿ. ಈ ತರ ಪ್ಲೇಸಸ್ ಬಂದಾಗ ಶಿಸ್ತು ಪಾಲನೆಯನ್ನು ಮಾಡಿ ನಾವು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಎರಡನ್ನು ತೋರಿಸ್ಬೇಕು. ಈಗ ನಾವು ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಸ್ವಲ್ಪ ಎಂಜಾಯ್ ಎಲ್ಲ ಮಾಡಿ ವಾಪಸ್ ಹೋಗ್ತಿದ್ದೇವೆ. ಈಗ ಸ್ವಲ್ಪ ಆಫ್ ರೋಡ್ ಉಂಟು. ಕಳಸ ಹ್ಯಾಂಗಿಂಗ್ ಬ್ರಿಡ್ಜನ್ನು ನೋಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನೀವೇನಾದರೂ ಈ ಕಡೆ ಈ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬರೋ ಥರ ಇದ್ದರೆ ಸ್ವಲ್ಪ ನೋಡ್ಕೊಂಡು ಬನ್ನಿ. ಅಷ್ಟು ಪರ್ಫೆಕ್ಟ್ ಇದ್ದೀರಾ ಬೈಕ್ ಓಡಿಸ್ಲಿಕ್ಕೆ ಅಂದ್ರೆ ಮಾತ್ರ ಬನ್ನಿ ಈ ಟೈಮಲ್ಲಿ. ಯಾಕಂದರೆ ರೋಡ್ ತುಂಬ ಸ್ಲಿಪ್ಪರಿ ಇದೆ. ಇಳಿಸುವಾಗನೂ ಸ್ವಲ್ಪ ಹುಷಾರಾಗಿ ಇಳಿಸ್ಬಿಟ್ಟು ಹತ್ತುವಾಗನೂ ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಹುಷಾರು. ಹೆವಿ ಸ್ಲಿಪ್ಪರ್ ಇದೆ ಅಲ್ಲಿ, ಪ್ರಾಬ್ಲಮ್ಮು. ಆಣೆ ಹತ್ತಾ ಉಂಟು. ಅದನ್ನೇ ನೋಡ್ತಾ ಇದ್ದೀನಿ. ಅದಾದ್ಮೇಲೆ ಕುದುರೆ. ಕುದುರೆ ನೀವು ಬಿಡ್ರಪ್ಪ, ಸಾವುಕಾರ ಮಂದಿ. ಹುಷಾರು.
ಟಾಸ್ಕ್ 1 ಕಂಪ್ಲೀಟೆಡ್. ಈ ರೋಡ್ ಇವಾಗ ನೋಡ್ಲಿಕ್ಕೆ ಈ ಥರ ಕಾಣಿಸ್ತಿದೆ ಅಲ್ಲ, ಬಟ್ ಹೆವಿ ಸ್ಲಿಪ್ಪರ್ ಇದೆ. ಯಾಕಂದರೆ ನಾವು ಇಳಿಸ್ಕೊಂಡು ಬಂದ್ವಲ್ಲ, ಅವಾಗ ಫೀಲ್ ಆಗಿದೆ. ಈಗ ಕ್ಯಾತನಮಕ್ಕಿ ಹಿಲ್ಸ್ ಕಡೆಗೆ ನಮ್ಮ ಪ್ರಯಾಣ. ಆ್ಯಕ್ಚುಲಿ ಇಲ್ಲಿಂದ 11 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ನಮ್ಮದು ಬೈಕೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ಇಲ್ಲಿಂದ ಬುಲೆರೋಗೆ ಹೋಗೋದು ಹಿಲ್ಸಿಗೆ. ತಲೆನೋವು ಸ್ಟಾರ್ಟ್ ಆಗಿದೆ ಅಲ್ಲ, ಬೆಚ್ಚಾಗ್ತಿತ್ತು. ನಂಗೊಂದು ಕಾಫಿ. ಹಾಂ, 2 ಕಾಫಿಯಾ? ಆಗ 4 ಕಾಫಿ ಹೇಳದ.